ಕಡ್ಡಾಯ ರಜದ ಮೇಲೆ ಏನಾದ್ರು ಕಳಿಸಿದ್ರ ಸರ್ ಅವ್ರನ್ನ ಇನ್ಸ್ಪೆಕ್ಟರ್ ಕಡ್ಡಾಯ ರಜದ ಮೇಲೆ ಇಲ್ಲ ರಜಾ ಏನಿಲ್ಲ, ಅವ್ರೇನು ಮೊದಲೇ ರಜಾ ಹಾಕ್ಕೊಂಡಿದ್ರಂತೆ, 2 ದಿನ ಬರ್ತಾರೆ. ಬಂದವರು ಡ್ಯೂಟಿ ಅವ್ರ ಪಾಡಿಗೆ ಅವರು ಡ್ಯೂಟಿ ಮಾಡ್ಕೊಳ್ತಾರೆ. ಸರ್, ಸುನಿಲ್ ಕುಮಾರ್ ಇವತ್ತು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ನಾನು ಅರೆಸ್ಟ್ ಮಾಡಿ ನಾನು ಕರೆಸಬೇಕಂತ ಪ್ರೊಟೆಸ್ಟ್ ಹೋಗ್ತಿದ್ದಾರೆ ಸರ್. ನಾನು ಹೇಳಿದ್ನಲ್ಲ, ಈ ವಿಚಾರದಲ್ಲಿ ಅತಿ ಹೆಚ್ಚು ಬೆಳೆಸೋಕೆ ಹೋದರೆ ಅವರಿಗೆ ಒಳ್ಳೆಯದಲ್ಲ. ಜನನು ಗಮನಿಸ್ತಾರೆ ಅಂತ ತಿಳ್ಕೊಳ್ಳಿ. ಸರ್, ಹರಿಪ್ರಸಾದ್ ಅವರು ಹೇಳಿಕೆ ವಿಚಾರವಾಗಿ ಸರ್, ಗೃಹ ಇಲಾಖೆಗೆ ಮಾಹಿತಿ ಇದೆಯಾ? ಇಲ್ಲ, ನಮಗೇನು, ನಾನು ಹೇಳಿದೆಲ್ಲ, ನಿನ್ನೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೇನೆ. ನಮಗೆ ಯಾವ ಮಾಹಿತಿನೂ ಇಲ್ಲ ಆ ರೀತಿದು. ಒಂದು ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ಅಂಥ ಏನು ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಸರ್, ನನ್ನನ್ನು ಕರೆದು ಕೇಳಿದ್ರೆ ನಾನು ಮಾಹಿತಿ ಕೊಡ್ತೇನೆ, ಏನೇನು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮೀಟಿಂಗ್ ಮಾಡಿದ್ದಾರೆ, ಎಲ್ಲೋ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಸಂದರ್ಭ ಬಂದಾಗ ಕೇಳೋಣ. ಸೂಕ್ಷ್ಮ ವಿಚಾರ ಅದೆಲ್ಲ ನಮಗೆ ಇಲಾಖೆಯಲ್ಲಿ ವಿ ನೋ ಹೌ ಟು ಹ್ಯಾಂಡಲ್ ಇಟ್. ಸರ್ಕಾರಕ್ಕೆ ಕಸಿ ಬೆಳೆಯುವಂಥ ಕೆಲಸಗಳು ಆಗಬಹುದಲ್ಲ ಸರ್? ನೋಡೋಣ, ವಿಚಾರ ಮಾಡೋಣ. ಯಾಕೆಂದರೆ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರಬೇಕಲ್ವಾ? ನೀವು ನೋಟಿಸ್ ಕೊಟ್ಟು ಕರೆದಿದ್ದೀರಿ? ಏನು ಅಗತ್ಯ ಇಲ್ಲ, ನೋಟಿಸ್ ಕೊಡೋ ಅಂಥ ಅಗತ್ಯ ಇಲ್ಲ. ಎಲ್ಲ ಹೇಳಿಕೆಗಳು ಬಂದವರಿಗೆಲ್ಲ ನಾವು ನೋಟಿಸ್ ಕೊಡ್ತಾ ಹೋದರೆ ಎಷ್ಟು ಜನಕ್ಕೆ ಕೊಡ್ತೀರಿ? ನಿಮ್ಮ ಪಕ್ಷದವರೇ ದೊಡ್ಡ ಯಾವ ಪಕ್ಷದನಾಗಲಿ ಯಾವ ಪಕ್ಷದವರಾಗಲಿ ಸೆನ್ಸಿಟಿವ್ ಮ್ಯಾಟರ್ಸ್ ಇರುವಾಗ ನಾವು ಅದನ್ನು ಗ್ರಹಿಸ್ತೀವಿ. ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ಸು ಈಗ ನೋಡ್ತಾರೆ. ಈ ಆ್ಯಂಗಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅವರು ಗಮನಿಸ್ತಾರೆ. ಒಂದು ವೇಳೆ ಆ ರೀತಿ ಇತ್ತು ಅಂತಂದರೆ ಅದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದು ಮಾಡ್ತೀವಿ. ಈಗ ಯತೀಂದ್ರ ಅವರು ಒಂದು ಹೇಳಿಕೆ ಒಂದು ಭಾಳ ಚರ್ಚೆ ಆಗ್ತಾ ಇದೆ ಸರ್. ಹಿಂದೂ ರಾಷ್ಟ್ರ ಆಗಿಬಿಟ್ರೆ ಪಾಕಿಸ್ತಾನ ಥರ ನಮ್ಮ ಮತ್ತೆ ಅಫ್ಘಾನಿಸ್ತಾನ ಸಂಕಷ್ಟಕ್ಕೆ ಈ ಪ್ರತಿ ದಿವಸ ಯಾರಾದರೂ ಏನನ್ನ ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಸರ್, ದೆಹಲಿಗೆ ಲೋಕಸಭಾ ಚುನಾವಣೆ ವಿಚಾರ ಅದು ಹೋಗಿದ್ದಾರೆ. ಅದು ಮಾಮೂಲಿ ನಮ್ಮ ಪ್ರಕ್ರಿಯೆ ಅದು. ಎಲೆಕ್ಷನ್ ಪ್ರಾಸೆಸ್ನಲ್ಲಿ ನಾವು ಅಧ್ಯಕ್ಷರು ಮತ್ತು CLP ನಾಯಕರನ್ನು ಕರೆದು ಅವರು ಚರ್ಚೆ ಮಾಡ್ತಾರೆ. ಅದಕ್ಕೇನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸ್ತಾರೆ. ಅದ್ರ ಪ್ರಕಾರ ನಾನು ಅಧ್ಯಕ್ಷ ಇದ್ದಾಗ ಕೂಡ ಮಾಡ್ತಾಯಿದ್ವಿ. ಅದು ರೆಗ್ಯುಲರ್ ಪ್ರಾಸೆಸ್. ಅದು ಸ್ಪರ್ಧೆ ಆಗಬೇಕು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಒಂದು ವೇಳೆ ಅಗತ್ಯ ಇದ್ದರೆ ಸಚಿವರುಗಳನ್ನ ನಿಲ್ಲಿಸ್ತೇವೆ. ಅಗತ್ಯ ಇಲ್ಲ, ಅದಕ್ಕೆ ಅವ್ರಿಗಿನ್ನ ಸಮರ್ಥವಾದಂಥ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಎಂದಾಗ ಅವ್ರನ್ನೇ ನಿಲ್ಲಿಸ್ತಾರೆ. ಇಲ್ಲ, ಸಚಿವರು ನಿಲ್ಲಿಸಬೇಕು ಅಂದರೆ ಸಚಿವರನ್ನ ನಿಲ್ಲಿಸ್ತೀವಿ. ಕಳೆದ ಬಾರಿ ನಿಲ್ಲಿಸಿರ್ಲಿಲ್ವ? ಕೃಷ್ಣ ಬೈರೇಗೌಡರು ನಾರ್ತಿಗೆ ನಿಂತಿದ್ರು. ಅದೇ ಪ್ರಕಾರ ಯಾರಾದರೂ ಸಮರ್ಥರಿದ್ದು ಅಥವಾ ನಾವು ಅಲ್ಲಿ ಗೆದ್ದಲೇಬೇಕು ಅಂತ ಅನ್ನುವಾಗ ಅಲ್ಲಿಗೆ ನಿಲ್ಲಿಸ್ತಾರೆ. ನಿಗಮ ಮಂಡಳಿ ಕ್ಲಿಯರ್ ಆಗ್ಬೋದಾ ಸರ್ ಇವತ್ತು ಹೋದಾಗ? ನಮ್ಗೆ ಗೊತ್ತಿಲ್ಲ, ಏನು ಅವ್ರ ಅಜೆಂಡಾ ಏನಂತ ನಮ್ಗೆ ಗೊತ್ತಿಲ್ಲ. ಅವರು ಏನು ಈಗ ನಾವು ತಿಳ್ಕೊಂಡಿರೋದು ಪಾರ್ಲಿಮೆಂಟಿಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದರೂ ಚರ್ಚೆ ಮಾಡಿ ಬೋರ್ಡ್ ಕಾರ್ಪೊರೇಷನ್ದು ಚರ್ಚೆ ಮಾಡಿ ಲಿಸ್ಟ್ ಅಪ್ರೂವ್ ಮಾಡಿಸ್ಕೊಂಡು ಬಂದರೆ ಕೂಡ ಆಗ್ಬೋದು. ಅದು ನಮಗೇನು ಹೇಳಿ ಹೋಗಲಿಲ್ಲಲ್ಲ ಅವರು. ಹಾಂ, ಥ್ಯಾಂಕ್ ಯು ಸರ್.